ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 313 ಪಾಯಿಂಟ್ಸ್ ಗೇನ್ ಆಗಿ 82,693 ಕ್ಲೋಸ್ ಆಗಿದೆ. ನಿಫ್ಟಿ 91 ಪಾಯಿಂಟ್ಸ್ ಗೇನ್ ಆಗಿ 25,330 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 345 ಪಾಯಿಂಟ್ಸ್ ಗೇನ್ ಆಗಿ 54,493 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ಆಗಿ 2 ರೀಸನ್ಸ್ ಇದೆ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಅದನ್ನ ಹೈಲೈಟ್ ಮಾಡಿದ್ದೆ. ಏನಂದ್ರೆ, ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ನ್ಯೂ ಡೆಲ್ಲಿಯಲ್ಲಿ ನಡೀತಾ ಇದೆ ಅಂತ. ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಅಲ್ಲಿ US ಅಂಬಾಸಿಡರ್ ಇದಾರಲ್ವಾ, ಇವರಾದ್ರೆ ಇದುವರೆಗೂ ಏನೇನ್ ನೆಗೋಸಿಯೇಷನ್ಸ್ ನಡೀತಾ ಇದೆ ಇದೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ನೋಡ್ಕೊಂಡ್ರೆ ಮಾರ್ಚ್ ಅಲ್ಲೇ ಶುರು ಆಯ್ತು. ಆದ್ರೆ ಇದುವರೆಗೂ ಸಮೇತ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಈ ಎರಡು ಕಂಟ್ರೀಸ್ ಎರಡು ಪ್ರಾಡಕ್ಟ್ ಹತ್ರ ಸ್ಟ್ರಕ್ ಆಗಿದ್ದಾರೆ. ಒಂದು ಡೈರಿ ಪ್ರಾಡಕ್ಟ್ಸ್, ಅದಾದ್ಮೇಲೆ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ನ ಇಂಡಿಯಾ ಒಳಗಡೆ ತರೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮುಂಚೆಯಿಂದನೂ ಕೇಳ್ತಾನೆ ಇದ್ದಾರೆ. ಆದ್ರೆ ಇವಾಗ ಏನ್ ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಂಡ್ರೆ, ಈ ಡೈರಿ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಇಬ್ರು ಅಗ್ರಿ ಆಗಿದ್ದಾರೆ. ಆದ್ರೆ ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಏನಿದೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ ಕಡೆ ಎಲ್ಲ ಈ ಮುಸ್ಕಿನ್ ಜೋಳ ಬೆಳಿತಾರಲ್ವಾ, ಈ ಮುಸ್ಕಿನ್ ಜೋಳನ US ಅಲ್ಲಿ ತುಂಬಾನೇ ಬೆಳೀತಾ ಇದ್ದಾರೆ. ಆ ಪ್ರಾಡಕ್ಟ್ ನ ನಮ್ ಇಂಡಿಯಾದೊಳಗಡೆ ತರೋದಕ್ಕೆ ತುಂಬಾನೇ ಡಿಸ್ಕಷನ್ ನಡೀತಾ ಇದೆ ಅಂತ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಬೇಕು ಇದ್ರ ಬಗ್ಗೆ ಇಂಡಿಯನ್ ಗೌರ್ಮೆಂಟ್ ಅವರು ಯಾವ ತರ ಸ್ಟೆಪ್ಸ್ ತಗೊಂತಾರೆ. ಒಂದ್ ವೇಳೆ ಈ ಮುಸ್ಕಿನ್ ಜೋಳನ US ಇಂದ ಏನಾದ್ರು ಇಂಪೋರ್ಟ್ ಮಾಡ್ಕೊಂಡ್ರೆ ನಮ್ ಫಾರ್ಮರ್ಸ್ಗೆಲ್ಲ ಇದು ಯಾವ ತರ ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ ಸಹ ನೋಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ನಾವು ಇಂಡಿಯಾದಿಂದ US ಗೆ ನಿಯರ್ಲಿ $80 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಲ್ವಾ, ಅದ್ರಲ್ಲಿ ಇವಾಗ ಮಂತ್ ಆನ್ ಮಂತ್ ಅಲ್ಲಿ ಯಾವ ತರ ಎಕ್ಸ್ಪೋರ್ಟ್ಸ್ ಡ್ರಾಪ್ ಆಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಫಸ್ಟ್ ಇಂಜಿನಿಯರಿಂಗ್ ಗೂಡ್ಸ್ ನೋಡ್ಕೊಂಡ್ರೆ ಜುಲೈ ಮಂತ್ ಅಲ್ಲಿ ಅಬೌಟ್ 10% ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಅದು ಆಗಸ್ಟ್ ಮಂತ್ಗೆ 9.9% ಡ್ರಾಪ್ ಆಗಿದೆ. ಅದೇ ತರ ಟೆಕ್ಸ್ಟೈಲ್ಸ್ ನೋಡಿದ್ರು ಡ್ರಾಪ್ ಆಗಿದೆ. ಜಮ್ಸ್ ಅಂಡ್ ಜ್ಯುವೆಲರೀಸ್ ಅಲ್ಲೂ ಡ್ರಾಪ್ ಆಗಿದೆ. ಕೆಮಿಕಲ್ಸ್ ಅಲ್ಲಿ, ಮೆರೈನ್ ಪ್ರಾಡಕ್ಟ್ಸ್ ಅಲ್ಲಿ ಪ್ರತಿ ಒಂದ್ರಲ್ಲೂ ಡ್ರಾಪ್ ಆಗಿದೆ. ಫ್ರೆಂಡ್ಸ್, ಇವಾಗ ಇಮೇಜ್ ನೋಡಿದಾಗ ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಡ್ರಾಪ್ ಆಗಿದೆ ಅಂತ ನೀವು ಅನ್ಕೊಂತೀರಾ, ಆದ್ರೆ ಅದು ಕೋಟಿಗಳಲ್ಲಿ ಲಾಸ್ ಆಗಿರುತ್ತೆ ನಮ್ಮ ಕಂಪನೀಸ್ಗೆಲ್ಲ. ನೋಡ್ಬೇಕು ಇದ್ರ ಎಫೆಕ್ಟ್ ಎಲ್ಲ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಕಂಪನೀಸ್ನ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ ರಾತ್ರಿ ನೋಡ್ಕೊಂಡ್ರೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಫ್ರೆಂಡ್ಸ್, ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಲಾಸ್ಟ್ 1 ವೀಕ್ ಇಂದ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ US ಮಾರ್ಕೆಟ್ ನೋಡ್ಕೊಂಡ್ರೆ ಪ್ರತಿದಿನ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಬರ್ತಾ ಇದೆ. ಮತ್ತೆ ಇವಾಗ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಕಾರ ಇವಾಗ ಫೆಡ್ ಚೇರ್ಮನ್ ಅವರು ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ ವೇಳೆ ರೇಟ್ ಕಟ್ ಏನೋ ಮಾಡಿದ್ರು, ನೆಕ್ಸ್ಟ್ ಅದಾದ್ಮೇಲೆ ಮಾರ್ಕೆಟ್ ಯಾವ ತರ ಇರುತ್ತೆ ಅದನ್ನ ಇವಾಗ ಮಾತಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದ್ ವೇಳೆ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಮಾರ್ಕೆಟ್ ಕಂಪ್ಲೀಟ್ ಆಗಿ ಫಾಲ್ ಆಗೋಗುತ್ತೆ. ಯಾಕಂದ್ರೆ ಲಾಸ್ಟ್ 1 ವೀಕ್ ಇಂದ ನೋಡ್ಕೊಂಡ್ರೆ US ಮಾರ್ಕೆಟ್ ಪ್ರತಿದಿನ ಪಾಸಿಟಿವ್ ಗೆ ರಿಯಾಕ್ಟ್ ಆಗ್ತಾ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ 50 ನೋಡ್ಕೊಂಡ್ರೆ ಲಾಸ್ಟ್ 1 ವೀಕ್ ಅಲ್ಲಿ ಅಬೌಟ್ 300 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಈ ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರು ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಒಂದ್ ವೇಳೆ ರೇಟ್ ಕಟ್ ಏನಾದ್ರೂ ಪಾಸ್ ಮಾಡಿದ್ರೆ ಮಾರ್ಕೆಟ್ಸ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಈ FOMC ಮಿನಿಟ್ಸ್ ಮೀಟಿಂಗ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಅಪ್ಡೇಟ್ ಬರುತ್ತೆ ಅಂತ ನೋಡ್ಕೊಂಡ್ರೆ ರಾತ್ರಿ ಕರೆಕ್ಟ್ ಆಗಿ 11 ಗಂಟೆಯಿಂದ 11:30 ಆ ಟೈಮಲ್ಲಿ ಈ ಡೇಟಾ ಅಪ್ಡೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಒಂದ್ ವೇಳೆ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಏನಾದ್ರೂ ಮಾಡಿದ್ರು, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡಿದ್ಮೇಲೆ ಯಾವ ತರ ಎಸ್ಟಿಮೇಟ್ಸ್ ನ ಕೊಡ್ತಾರೆ. US ಮಾರ್ಕೆಟ್ ಅಲ್ಲಿ ಪ್ರತಿ ಡೇಟಾ ನೋಡ್ಕೊಂಡ್ರು ಕಂಪ್ಲೀಟ್ ಆಗಿ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಇನ್ಫ್ಲೇಷನ್ ಡೇಟಾ, GDP ಡೇಟಾ, ಜಾಬ್ಸ್ ಡೇಟಾ, ಅನ್ಎಂಪ್ಲಾಯ್ಮೆಂಟ್ ಡೇಟಾ, ಈ ತರ ಪ್ರತಿಯೊಂದು ಡೇಟಾ ನೋಡ್ಕೊಂಡ್ರು ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇವರು ಯಾವ ತರ ಎಸ್ಟಿಮೇಟ್ಸ್ ನ ರಿಲೀಸ್ ಮಾಡ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ಕಮಿಂಗ್ ಟೈಮ್ ಅಲ್ಲಿ ಈ ರೇಟ್ ಕಟ್ ರಿಲೇಟೆಡ್ ಆಗಿ ಯಾವ ತರ ಪ್ರೊಜೆಕ್ಷನ್ ನ ರಿಲೀಸ್ ಮಾಡ್ತಾರೆ, ಇದೇ ವರ್ಷದಲ್ಲಿ ಡಿಸೆಂಬರ್ ಮಂತ್ ಅಲ್ಲಿ ಇನ್ನೊಂದು ರೇಟ್ ಕಟ್ ಮಾಡ್ತಾರಾ ಅಥವಾ ಅದನ್ನು ಸಹ ಪೋಸ್ಟ್ಪೋನ್ ಮಾಡ್ತಾರಾ, ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಒಂದ್ ವೇಳೆ ರೇಟ್ ಕಟ್ ಮಾಡಿ ಏನಾದ್ರೂ ಸ್ವಲ್ಪ ಹಾರ್ಶ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆಯೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಫ್ರೆಂಡ್ಸ್, ಇವಾಗ ನನ್ನ ಮಾರ್ಕೆಟ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ನೋಡಿ. ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಪಾಸಿಟಿವ್ ಡೇಟಾ ಪಾಯಿಂಟ್ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ಮಾರ್ಕೆಟ್ ಪಾಸಿಟಿವ್ ಗೆ ರಿಯಾಕ್ಟ್ ಆಗ್ಬೇಕು ಅನ್ನೋದೇನಿಲ್ಲ. ಅದಕ್ಕೆ ನೆಗೆಟಿವ್ ಆಗಾದ್ರೂ ರಿಯಾಕ್ಟ್ ಆಗ್ಬೋದು ಅಥವಾ ಸೈಡ್ ವೈಸ್ ಅಲ್ಲಿ ಆದ್ರೂ ಇರ್ಬೋದು. ಒಂದು ಪಾಯಿಂಟ್ ಇದೆ ಅಂತಂದ್ರೆ ಆ ಪಾಯಿಂಟ್ ಗೆ ಯಾವ ತರ ಬೇಕಾದ್ರೂ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಹೇಳಿದ್ದು, ಯಾರನ್ನು ಓಪನ್ ಪೊಸಿಷನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ ಅಂತ.
ಮತ್ತೆ ಫ್ರೆಂಡ್ಸ್, ಇವಾಗ ಓವರ್ ನೈಟಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಅದನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಒಂದ್ಸಲ ಚೆಕ್ ಮಾಡಿ. ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು 2 ಡೇಸ್ ಬ್ಯಾಕ್ ಸಮೇತ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಡಿಫೆನ್ಸ್ ಇಂಡೆಕ್ಸ್ ಏನೇ ಎಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ 4 ಡೇಸಿಂದ ನೋಡ್ಕೊಂಡ್ರು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಇವಾಗ ಲಾಸ್ಟ್ 4 ಡೇಸಲ್ಲಿ ಡಿಫೆನ್ಸ್ ಇಂಡೆಕ್ಸ್ ಏನೇ ಎಬೌಟ್ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ಇವಾಗ ಡಿಫೆನ್ಸ್ ಕಂಪನೀಸ್ ಎಲ್ಲ ಲಾಸ್ಟ್ 4 ಡೇಸಿಂದ ಯಾಕೆ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ, ನಮ್ಮ ಗೌರ್ಮೆಂಟಿಂದ ಈ ಡಿಫೆನ್ಸ್ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಈ ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಆಗಿ, ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ರಿಲೇಟೆಡ್ ಆಗೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದೆ. ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ಗೆಲ್ಲ ಆರ್ಡರ್ಸ್ ಬಂದಿದ್ದಾವೆ. ಈ ತರ ಮಲ್ಟಿಪಲ್ ಅಪ್ಡೇಟ್ಸ್ ಇಂದಾನೆ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇಲ್ಲಿವರೆಗೂ ಅರ್ಥ ಆಯ್ತಾ ಯಾಕೆ ಡಿಫೆನ್ಸ್ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ? ಅದಾದ್ಮೇಲೆ ಇವತ್ತಾದ್ರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆದ್ರೆ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಕೊಚಿನ್ ಶಿಪ್ ಯಾರ್ಡ್ ಆದ್ರೆ 4%, BEL, HAL ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 1 to 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ನಮ್ ಗೌರ್ಮೆಂಟ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ 2025ಗೆ ಅಪ್ರೂವ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಪಾಲಿಸಿಯಿಂದ ಈ ಡಿಫೆನ್ಸ್ ಕಂಪನೀಸ್ಗೆಲ್ಲ ಯಾವ ತರ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ, ಇವಾಗ ಗೌರ್ಮೆಂಟ್ ಇಂದ ಎಲ್ಲ ಈ ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಆರ್ಡರ್ಸ್ ಬರ್ತಾ ಇರ್ತಾವಲ್ವಾ. ಈ ಆರ್ಡರ್ಸ್ ಆದ್ರೆ ಇನ್ನೂ ಸ್ವಲ್ಪ ಬೇಗನೆ ಬರ್ತವೆ. ಅದ್ರ ಜೊತೆಗೆ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ ಸ್ವಲ್ಪ ಟೈಮಲ್ಲೆಲ್ಲ ಟೆಸ್ಟ್ ಮಾಡ್ತಾ ಇರ್ತಾರೆ. ಈ ಟೆಸ್ಟ್ ಮಾಡೋದಕ್ಕೆಲ್ಲ ಗೌರ್ಮೆಂಟ್ ಇಂದ ತುಂಬಾನೇ ಅಪ್ರೂವಲ್ಸ್ ಎಲ್ಲ ತಗೊಬೇಕಾಗಿರುತ್ತೆ. ಈ ಅಪ್ರೂವಲ್ಸ್ ಕೂಡ ಒಂದೊಂದು ಟೈಮಲ್ಲಿ ತುಂಬಾನೇ ಲೇಟ್ ಆಗುತ್ತೆ. ಇವಾಗ HAL ಹತ್ರನೇ ಈ ತರ ತುಂಬಾನೇ ಡಿಲೇಸ್ನೆಲ್ಲ ನಾವು ಜಾಸ್ತಿನೇ ನೋಡಿದ್ವಿ. ಅದಕ್ಕೋಸ್ಕರ ಇವಾಗ ಆ ತರ ಏನು ಡಿಲೇಸ್ ಆಗ್ದಂಗೆ ಏನಾದರೂ ಟೆಸ್ಟಿಂಗ್ ರಿಲೇಟೆಡ್ ಆಗಿ ರಿಕ್ವೆಸ್ಟ್ ಮಾಡಿದ್ರೆ ಅಂಥವಕ್ಕೆಲ್ಲ ಗೌರ್ಮೆಂಟ್ ಇಂದ ತುಂಬಾನೇ ಬೇಗನೆ ಅಪ್ರೂವಲ್ ಸಿಗ್ತವೆ. ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಆರ್ಡರ್ಸ್ ರಿಲೇಟೆಡ್ ಆಗೂ ಅಷ್ಟೇ ಅಪ್ರೂವಲ್ಸ್ ಎಲ್ಲ ಇನ್ನ ಬೇಗನೆ ಸಿಗ್ತವೆ. ಇದರಿಂದ ನಮ್ಮ ಡಿಫೆನ್ಸ್ ಕಂಪನೀಸ್ಗಂತೂ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ BEL ಮತ್ತೆ HAL ಹತ್ರ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ. ಅದರಿಂದ ಕೂಡ ಈ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮತ್ತೆ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಗ್ಲೋಬಲಿ ನೋಡ್ಕೊಂಡ್ರೆ ತುಂಬಾನೇ ಅನ್ಸರ್ಟನಿಟೀಸ್ ಇದಾವಲ್ವಾ. ಅದರಿಂದ ತುಂಬಾ ಕಂಟ್ರೀಸ್ ಎಲ್ಲ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಕೂಡ ಈ ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ಓವರ್ ಆಲ್ ಎಲ್ಲಾ ಕಾರಣದಿಂದನೇ ಡಿಫೆನ್ಸ್ ಕಂಪನೀಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೌವ್ 11% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ಗೆ ತೆಲಂಗಾಣದಲ್ಲಿ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅಲ್ಲಿ 29th ಏಪ್ರಿಲ್ 2025 ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಕಾರಣದಿಂದ ಆ ಪ್ಲಾಂಟ್ ನ ಶಟ್ ಡೌನ್ ಮಾಡಿದ್ರು ಆ ಟೈಮಲ್ಲಿ. ಆದ್ರೆ ಇವಾಗ ತೆಲಂಗಾಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನ ಇವಾಗ ರಿವೋಕ್ ಮಾಡಿದ್ದಾರೆ. ಇವಾಗ ರಿವೋಕ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಅವರು ಮತ್ತೆ ಪ್ರೊಡಕ್ಷನ್ ಶುರು ಮಾಡೋ ಚಾನ್ಸಸ್ ಕೂಡ ಇದೆ. ಆ ಪಾಸಿಟಿವ್ ಸೆಂಟಿಮೆಂಟ್ ಇಂದನೇ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಇವರು ಪ್ರೊಡಕ್ಷನ್ ಶುರು ಮಾಡಿದ್ರು ಅಂದ್ರೆ ಅಡಿಷನಲ್ ರೆವೆನ್ಯೂಸ್ ಬರುತ್ತೆ ಅಂತಾನೆ ತಾನೆ. ಆ ಪಾಸಿಟಿವ್ ಸೆಂಟಿಮೆಂಟ್ ಇಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ Q1 ಅಲ್ಲಿ ನೋಡ್ಕೊಂಡ್ರೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಅವರು ಒಳ್ಳೆ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದ್ರು. ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ನೋಡ್ಕೊಂಡ್ರೆ 71% ಇನ್ಕ್ರೀಸ್ ಆಗಿತ್ತು. ಅದ್ರ ಜೊತೆಗೆ ಪ್ರಾಫಿಟ್ಸ್ ನೋಡ್ಕೊಂಡ್ರು 110% ಇನ್ಕ್ರೀಸ್ ಆಗಿತ್ತು. ನೋಡೋಣ ಇವಾಗ ಈ ಪ್ಲಾಂಟ್ ಅಲ್ಲೂ ಸಹ ಕಮಿಂಗ್ ಟೈಮಲ್ಲಿ ಆಪರೇಷನ್ಸ್ನೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ರೆವೆನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಇನ್ನು ಯಾವ ತರ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಈ 2025 ಏನಿದೆ ಇದು ನಮ್ಮ ಮಾರ್ಕೆಟ್ಗೆ ಹೆಲ್ತಿ ಕನ್ಸಾಲ್ಟೇಷನ್ ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಬ್ರೋಕರೇಜ್ ಫರ್ಮ್ಸ್ ನೋಡ್ಕೊಂಡ್ರೆ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಇವಾಗ ನೂಮ್ರಾ ಅವ್ರು ನೋಡ್ಕೊಂಡ್ರೆ ಈ ಟಾಪ್ ಬ್ಯಾಂಕ್ಸ್ ನ ಪಿಕ್ ಮಾಡಿದ್ದಾರೆ. ಜೊತೆಗೆ ಟಾರ್ಗೆಟ್ ಪ್ರೈಸ್ ನ ನೋಡ್ಕೊಂಡ್ರು ಎಬೌವ್ 20% ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಆಗ್ಲೇ ಮಾತಾಡ್ಕೊಂಡಂಗೆ ಜೆಫ್ರೀಸ್ ಅವ್ರು ನೋಡ್ಕೊಂಡ್ರೆ ಈ HDFC ಬ್ಯಾಂಕ್ಗೆ ಬೈ ರೇಟಿಂಗ್ ಕೊಟ್ಟು 1200 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ಸ್ ಏನು ಅಂತ ಕೂಡ ಆಗ್ಲೇ ಮಾತಾಡ್ಕೊಂಡಿದ್ವಿ. ಇವಾಗ ಅದೇ ತರ ನೂಮ್ರಾ ಅವ್ರು ನೋಡ್ಕೊಂಡ್ರೆ ಈ ICICI ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ. ಜೊತೆಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ ನೋಡ್ಕೊಂಡ್ರೆ 22% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ SBI ನ ಕೂಡ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದ್ರೆ 18% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ನ ಕೂಡ ಪಿಕ್ ಮಾಡಿದ್ದಾರೆ. 26% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಟಾಪ್ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಯಾಕೆ ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಈ GST 2.0 ಅಲ್ಲಿ ತುಂಬಾ ಚೇಂಜಸ್ ನ ತಂದಿದಾರಲ್ವಾ. ಆ ಚೇಂಜಸ್ ಇಂದ
ಆಟೋಮೆಟಿಕ್ ಆಗಿ ಇವಾಗ ಕ್ರೆಡಿಟ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಈ ತರ ಕ್ರೆಡಿಟ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಬ್ಯಾಂಕ್ಸ್ಗೆ ಪಾಸಿಟಿವ್ ಆಗುತ್ತೆ, NBFCsಗೆ ಪಾಸಿಟಿವ್ ಆಗುತ್ತೆ. ಇವಾಗ ನಾವು ಬ್ಯಾಂಕ್ಸ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ, ಅದರಿಂದ ಬ್ಯಾಂಕಿಂಗ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಳ್ಳೆ ಪಾಸಿಟಿವ್ ಗ್ರೋತ್ ನ ಕೊಡುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಎಂದೇ ಆಗ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋರು ಒಂದನ್ನ ನೆನ್ಪಿಟ್ಕೊಬೇಕಾಗಿರುತ್ತೆ. ಏನಂದ್ರೆ ಇವಾಗ ಈ ಬ್ಯಾಂಕ್ಸ್ ಎಲ್ಲ ಪ್ರತಿ ಕ್ವಾರ್ಟರ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದಾರೆ, ಲೋನ್ ಗ್ರೋತ್ ಯಾವ ತರ ಇದೆ, ಅಸೆಟ್ ಕ್ವಾಲಿಟಿ ಯಾವ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಚೆಕ್ ಮಾಡ್ಕೊಂತಾ ಇರಬೇಕು. ಯಾಕಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬ್ಯಾಂಕ್ಸ್ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ RBI ಅವರು ರೇಟ್ ಕಟ್ ಕೂಡ ಮಾಡ್ತಾ ಇದಾರಲ್ವಾ, ಅದರಿಂದ ಸಮೇತ ಈ ಬ್ಯಾಂಕ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಈ ಟಾಪ್ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಈ ಟಾಪ್ ಬ್ಯಾಂಕ್ಸ್ ನ ಪಿಕ್ ಮಾಡಿದ್ದಾರೆ. ನೋಡೋಣ, ಈ GST ನೋಡ್ಕೊಂಡ್ರೆ ಸೆಪ್ಟೆಂಬರ್ 22 ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಶುರು ಆಗುತ್ತಲ್ವಾ, ಅದರಿಂದ ಈ Q2 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಬ್ಯಾಂಕಿಂಗ್ ಸೆಕ್ಟರ್ಗೆ Q3. ಈ Q3 ಅಲ್ಲಿ ಈ ಟಾಪ್ ಬ್ಯಾಂಕ್ಸ್ ಎಲ್ಲ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಬ್ರು ಬ್ರೋಕರೇಜ್ ಫರ್ಮ್ ಆದ ಆಂಟಿಕ್ ಅವ್ರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರು ಸಹ ಸ್ವಲ್ಪ ಇವ್ರ ಪೋರ್ಟ್ಫೋಲಿಯೋನ ಡೈವರ್ಸಿಫೈಡ್ ಮಾಡಿ ಅಂತ ಹೇಳ್ತಾ ಇದಾರೆ. ಅದರಿಂದ ಇವ್ರು ನೋಡ್ಕೊಂಡ್ರೆ ನಾಲ್ಕೋ ಕಂಪನಿ ಇದೆ ಅಲ್ವಾ, ಈ ನಾಲ್ಕೋ ಕಂಪನಿನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗಾದ್ರೆ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಏನಾದ್ರು ಇವತ್ತು ರಾತ್ರಿ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಆಗುತ್ತೆ ಅಂತ ಮಾತಾಡ್ಕೊಂಡಲ್ವಾ. ಅದ್ರ ಜೊತೆಗೆ ಈ ಮಂತ್ ಎಂಡ್ ಅಲ್ಲಿ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಕೂಡ ಇದೆ. ಫೆಡ್ ಚೇರ್ಮನ್ ಅವ್ರು ಏನಾದ್ರು ರೇಟ್ ಕಟ್ ಮಾಡಿದ್ರೆ RBI MPC ಮೀಟಿಂಗ್ ಅಲ್ಲೂ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತ ನೂಮ್ರಾ ಅವರು ತುಂಬಾ ಸಲ ಮೆನ್ಷನ್ ಮಾಡಿದ್ರು. ಅದರಿಂದ ಈ ರಿಯಾಲಿಟಿ ಸೆಕ್ಟರ್ಗೆ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಆಂಟಿಕ್ ಅವರು ಓಬ್ರೈ ರಿಯಾಲಿಟಿ ಕಂಪನಿ ಇದೆ ಅಲ್ವಾ, ಈ ಕಂಪನಿನ ಪಿಕ್ ಮಾಡಿ 38% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ MCX, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಸೆಬಿ ಚೇರ್ಮನ್ ಅವರು ಇದ್ರಲ್ವಾ, ತೂಯಿಕಾಂತ ಪಾಂಡೆ ಅವರು, ಇವರಾದ್ರೆ ಇವಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಆಗಿದೆ. ಮತ್ತೆ US ಅವ್ರು ನೋಡ್ಕೊಂಡ್ರೆ ಕಾಪರ್ ಮೇಲೆ, ಅಲ್ಯೂಮಿನಿಯಂ ಮೇಲೆಲ್ಲ ಟ್ಯಾರಿಫ್ ಹಾಕಿದ್ದಾರೆ. ಅದರಿಂದ ಈ ಕಮೋಡಿಟಿ ಮಾರ್ಕೆಟ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಮಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಈ FPIs ಇದಾರಲ್ವಾ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಅಂದ್ರೆ ಇದ್ರ ಅಂಡರ್ ಅಲ್ಲಿ ಬ್ಯಾಂಕರ್ಸ್, ಪೆನ್ಷನ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನೀಸ್ ಇವೆಲ್ಲ ಬರ್ತವೆ. ಇವ್ರು ಸಹ ಈ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋ ತರ ಸ್ವಲ್ಪ ಮೆಜರ್ಸ್ ನ ತಗೊಂತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಸೆಬಿ ಚೇರ್ಮನ್ ಅವ್ರು ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ಈ FPIs ಏನಾದ್ರು ಕಮಾಡಿಟಿ ಡಿರೈವೇಟಿವ್ ಮಾರ್ಕೆಟ್ಗೆ ಏನಾದ್ರು ಎಂಟರ್ ಆದ್ರೆ ಲಿಕ್ವಿಡಿಟಿ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದರಿಂದ MCX ಗೆ ಪಾಸಿಟಿವ್ ಆಗುತ್ತೆ ಅಂತಾನೆ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಡ್ರೀಮ್ ಫೋಕ್ ಸರ್ವಿಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಅದಾದ್ಮೇಲೆ ಇವಾಗ 52 ವೀಕ್ಸ್ ಲೋ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಮತ್ತೆ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ 74% ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ಒಂದು 6 months ಬ್ಯಾಕ್ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗೂ ಸಹ ಇನ್ನೊಂದ್ಸಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಇಂಡಿಯಾದಲ್ಲೇ ಈ ಡೊಮೆಸ್ಟಿಕ್ ಲಾಂಚ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇನ್ನ ಬೇರೆ ಬೇರೆ ಕಂಟ್ರೀಸ್ ಅಲ್ಲೂ ಸಹ ಈ ಲಾಂಚ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏರ್ಪೋರ್ಟ್ಸ್ ಅಲ್ಲಿ ಫುಡ್ ಅಂಡ್ ಬೇವರೇಜಸ್ ಸರ್ವಿಸಸ್, ಸ್ಪಾ ಅಂಡ್ ವೆಲ್ನೆಸ್, ಈ ತರ ಇನ್ನ ತುಂಬಾನೇ ಸರ್ವಿಸಸ್ನೆಲ್ಲ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಡೊಮೆಸ್ಟಿಕ್ ಲಾಂಚ್ ಸರ್ವಿಸಸ್ ಏನಿದೆ ಇದರಿಂದನೇ ಇವ್ರಿಗೆ 80% ಆಫ್ ರೆವಿನ್ಯೂಸ್ ಎಲ್ಲ ಬರ್ತಾ ಇದೆ. ಇದು ಮೇನ್, ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಇವಾಗ Q1 ಅಲ್ಲಿ ನೋಡ್ಕೊಂಡ್ರೆ ರೆವಿನ್ಯೂಸ್ ಎಷ್ಟು ಜನರೇಟ್ ಮಾಡಿದ್ರು ಅಂದ್ರೆ 3500 ಕೋಟಿ ರೆವಿನ್ಯೂಸ್ ಬಂದಿದೆ. ಅದರಲ್ಲಿ 212 ಕೋಟಿ ಪ್ರಾಫಿಟ್ಸ್ ಆಗಿದೆ. ಓಕೆನಾ? ಇವತ್ತು ಏನ್ ಅಪ್ಡೇಟ್ ಬಂದಿದೆ ಅಂತ ಅಂದ್ರೆ ಇವಾಗ ಈ ಡೊಮೆಸ್ಟಿಕ್ ಅಲ್ಲಿ ಏನ್ ಲಾಂಚ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಈ ಕಂಪ್ಲೀಟ್ ಲಾಂಚ್ ಸರ್ವಿಸಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 5% ನೆಗೆಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ಲಾಂಚ್ ಸರ್ವಿಸಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರಲ್ವಾ, ಇದರಿಂದ ಈ ಕಂಪನಿಗೆ ನೋಡ್ಕೊಂಡ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ರೆವಿನ್ಯೂಸ್ ಅಂತೂ ತುಂಬಾನೇ ಡ್ರಾಪ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಇವಾಗ ನೋಡ್ಕೊಂಡ್ರೆ 52 ವೀಕ್ಸ್ ಲೋ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ ಅಲ್ಲ, ಕಮಿಂಗ್ ಟೈಮ್ ಅಲ್ಲೂ ಈ ಕಂಪನಿ ಇನ್ನ ಫಾಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಇವ್ರು ಇವಾಗ ಡೊಮೆಸ್ಟಿಕ್ ಅಲ್ಲಿ ಮಾತ್ರನೇ ಈ ಲಾಂಚ್ ಸರ್ವಿಸಸ್ ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿರೋದು. ಮತ್ತೆ ಇಂಟರ್ನ್ಯಾಷನಲ್ ಸರ್ವಿಸಸ್ ನ ಏನೇನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅದೇ ತರ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ನೋಡ್ಬೇಕು ಈ ಕಮಿಂಗ್ ಟೈಮಲ್ಲಿ ಏನಾದ್ರು ಈ ಕಂಪನಿ ರಿಲೇಟೆಡ್ ಆಗಿ ಏನಾದ್ರು ಪಾಸಿಟಿವ್ ಅಪ್ಡೇಟ್ಸ್ ಬರ್ತವ ಅಂತ. ಅಂದ್ರೆ ಇವಾಗ ಈ ಸರ್ವಿಸಸ್ ನ ಏನಕ್ಕೆ ಸ್ಟಾಪ್ ಮಾಡ್ತಾ ಇದ್ದಾರೆ, ಇದರಿಂದ ಏನಾದ್ರು ಸ್ಪೆಸಿಫಿಕ್ ರೀಸನ್ಸ್ ಇದೆಯಾ ಇಲ್ವಾ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಬರಬೇಕು. ಅಥವಾ ಇವಾಗ ಈ ಸರ್ವಿಸಸ್ ನ ಸ್ಟಾಪ್ ಮಾಡ್ತಾ ಇದಾರಲ್ವಾ, ಕಮಿಂಗ್ ಟೈಮಲ್ಲಿ ಇನ್ನ ಯಾವ್ದಾದ್ರು ಬೇರೆ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾರಾ ಅಥವಾ ಇನ್ನ ಬೇರೆ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾರಾ ಅಂತಾನು ನೋಡ್ಬೇಕು. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಕಂಪನಿ ರಿಲೇಟೆಡ್ ಆಗಿ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ.
ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಒಂದ್ಸಲ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಪೋರ್ಟ್ಸ್, ಈ ಕಂಪನಿ ಬಗ್ಗೆ ನೋಡ್ಕೊಂಡ್ರೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟೇ ಇದೆ. ಏನಂದ್ರೆ ಇವಾಗ ನೆಕ್ಸ್ಟ್ 2 years ಅಲ್ಲಿ 30,000 crores ಇನ್ವೆಸ್ಟ್ ಮಾಡ್ತೀವಿ ಈ ಕಂಪನಿಯಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಡೊಮೆಸ್ಟಿಕ್ ಪೋರ್ಟ್ ಆಪರೇಷನ್ಸ್ ಏನಿದೆ, ಈ ಪೋರ್ಟ್ ಆಪರೇಷನ್ಸ್ ರಿಲೇಟೆಡ್ ಆಗಿ ಈ 30,000 crores ಇನ್ವೆಸ್ಟ್ ಮಾಡ್ತೀವಿ, ಕಮಿಂಗ್ ಟೈಮಲ್ಲಿ ಈ ಬಿಸ್ನೆಸ್ನ ತುಂಬಾನೇ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಎಲ್ಲ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಅವೆಂಟೆಲ್, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲೇನೆ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಯಾಕಂದ್ರೆ ಈ ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ 10 crores ಆರ್ಡರ್ ಬಂದಿದೆ. ಅದರಿಂದನೇ ಆ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವಾಗ ಈ ಆರ್ಡರ್ ಏನಕ್ಕೆ ಬಂದಿದೆ ಅಂತ ನೋಡ್ಕೊಂಡ್ರೆ, ಈ ಸ್ಯಾಟ್ಕಾಮ್ ಅಂದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಗೋಸ್ಕರ ಈ ಆರ್ಡರ್ ಬಂದಿರೋದು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಅರ್ಬನ್ ಕಂಪನಿ, ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ ನೋಡ್ಕೊಂಡ್ರೆ 57% ಲಿಸ್ಟಿಂಗ್ ಗೈನ್ಸ್ ಕೊಟ್ಟಿದೆ. ಅದಾದ್ಮೇಲೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಇನ್ನ ಪಾಸಿಟಿವ್ ಇರೋ ಕಾರಣದಿಂದ ನಿಯರ್ಲಿ 65% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ 61% ಅಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ IPO ಬರೋ ಟೈಮಲ್ಲೇನೆ ಈ ಕಂಪನಿ ಬಿಸ್ನೆಸ್ ಯಾವ ತರ ಇದೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ, ಕಮಿಂಗ್ ಟೈಮಲ್ಲಿ ಇನ್ನು ಯಾವ ತರ ಗ್ರೋ ಆಗ್ಬೋದು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ನೀವ್ಯಾರಾದ್ರೂ ಈ IPOಗೆ ಅಪ್ಲೈ ಮಾಡಿ ಅಲಾಟ್ ಆಗಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೊಂದು ಕಂಪನಿ IPOಗೆ ಬಂದಿದೆ, ಅದೇ VMS TMT. ಫ್ರೆಂಡ್ಸ್, ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ, ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ಈ TMT ಸ್ಟೀಲ್ ಬಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಈ ಸ್ಟೀಲ್ ರಾಡ್ಸ್ ನ ಬಳಸ್ತೀವಲ್ವಾ, ಈ ಸ್ಟೀಲ್ ರಾಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಜೊತೆಗೆ ಗುಜರಾತ್ ಅಲ್ಲಿ ನೋಡ್ಕೊಂಡ್ರೆ ಇವ್ರಿಗೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕೂಡ ಇದೆ. ಮತ್ತೆ ಈ TMT ಬಾರ್ಸ್ ನ ಏನ್ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ, ಇದರಿಂದನೇ ಮೇಜರ್ ಆಫ್ ದ ರೆವಿನ್ಯೂಸ್ ಎಲ್ಲ ಬರೋದು. ಅಂದ್ರೆ ನಿಯರ್ಲಿ 80% ಆಫ್ ರೆವಿನ್ಯೂಸ್ ಎಲ್ಲ ಇದರಿಂದನೇ ಬರುತ್ತೆ. ಜೊತೆಗೆ ಇವಾಗ ಇವ್ರಿಗೆ 3 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮತ್ತೆ 227 ಡೀಲರ್ಸ್ ಇದ್ದಾರೆ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 years ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ ಸ್ವಲ್ಪ ಡ್ರಾಪ್ ಆಗಿದೆ. ಆದ್ರೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ IPOದಲ್ಲಿ ನೋಡ್ಕೊಂಡ್ರೆ ಇವರು ಬರೀ 148 crores ನ ಮಾತ್ರನೇ ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ ಸೈಜ್ IPO. ಅದರಿಂದ ಮತ್ತೆ ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 94 rupees ಇಂದ 99 rupees ಪರ್ ಶೇರ್ ಇರುತ್ತೆ. ಜೊತೆಗೆ ಪ್ರತಿ ಲಾಟಲ್ಲೂ 150 ಶೇರ್ಸ್ ಇರುತ್ತೆ. ಈ IPO ಇವತ್ತು ಓಪನ್ ಆಗಿ 22nd ಗೆಲ್ಲ ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ವಿಡಿಯೋಸ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಎಲ್ಲ ವಿಡಿಯೋಸ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.